ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾ ಆರಾಮದೀನಿ ನೋಡ್ರಿ. ಬನ್ರಿ ಇವತ್ತಿನ ವಿಡಿಯೋದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡ್ರಿ. ಅಡುಗೆ ಎಲ್ಲ ಆಗೈತ್ರಿ. ಈಗ ನಮ್ಮ ಮನೆಯವರು ಊಟಕ್ಕೆ ಬಂದಾರ ನೋಡ್ರಿ. ಊಟಕ್ಕೆ ಬಂದ್ರೆ ಬರ್ರಿ ಊಟ ಮಾಡೋಣ ಬರ್ರಿ. ನೋಡ್ರಿ ಮಜ್ಜಿಗೆ ಸಾರು ಮಾಡೀನಿ. ಮಜ್ಜಿಗೆ ಸಾರು ಮಾಡೀನಿ. ನಮ್ಮ ಮನೆಯವರು ಇವತ್ತು ಜಾತ್ರೆಗೆ ಹೋಗ್ತಾರಂತ್ರಿ. ಹಂಗಾಗಿ ಮತ್ತು ವಿಡಿಯೋ ದೊಡ್ಡದಾಗುತ್ತೆ ಅಂತಂದು ಅಡುಗೆ ಮಾಡೋದೇನು ತೋರಿಸಿಲ್ರಿ. ನಾನು ಪಲ್ಯ ಮಾಡೀನಿ ನೋಡ್ರಿ. ಬ್ಯಾಳೆ ಪಲ್ಯ ಮಾಡೀನಿ ರೀ. ಸ್ವಲ್ಪ ಉಳ್ಳಾಗಡ್ಡಿ ತಪ್ಪಲ ಅದೈತೆ ರೀ. ನಿನ್ನೆದು ರೊಟ್ಟಿ ತಗೋರಿ ಅಲ್ಲಿದ ನಿನ್ನೆದು ಇತ್ತು ರೀ. ಹಂಗಾಗಿ ಅದನ್ನ ಹಾಕಿ ಮಾಡೀನಿ ರೀ. ಇದ್ರಾಗ ರೈಸ್ ಮಾಡೀನಿ. ಸುತ್ತೈತ್ರಿ ಜೀರಿಗೆ ಹಾಕಿ ಜೀರಾ ರೈಸ್ ಅಂತಾರಲ್ರಿ, ಹಂಗೆ ಮಾಡೀನಿ ರೀ. ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ನೋಡ್ರಿ. ರೇಷನ್ ಅಕ್ಕಿ ಅವು ಮಸ್ತ್ ಆಗತ್ತೆ ನೋಡ್ರಿ. ಅನ್ನ ಬರ್ರಿ ಊಟಕ್ಕೆ ಕೊಡೋಣ ಬರ್ರಿ. ನೋಡ್ರಿ ಊಟ ಮಾಡಕತ್ತಿದ್ರು ನೋಡ್ರಿ ನಮ್ಮ ಮನೆಯವರು. ಎರಡೆರಡು ಸಲ ಹೇಳ್ದೆ ಹಂಗಾಗತ್ತ ಅಕ್ಕ. ಮಸ್ತ್ ಆಗೈತೆ ಆ ಬ್ಯಾಳೆ. ನೋಡ್ರಿ ಚಟ್ನಿ, ಕೆಂಪು ಚಟ್ನಿ, ಬ್ಯಾಳೆ. ಕೆಂಪು ಚಟ್ನಿ ಏನಾಗಿಲ್ಲ ನೋಡೋದು. ನೋಡ್ರಿ ಫ್ರೆಂಡ್ಸ್, ನೋಡ್ರಿ ಫ್ರೆಂಡ್ಸ್, ಚಟ್ನಿ ಏನಾಗಿಲ್ಲ ನೋಡ್ರಿ. ನಮ್ದು ಕೆಂಪು ಚಟ್ನಿ ನೋಡಿದ್ರೆ ನಮ್ಮ ಮನೆ ಫ್ರಿಜ್ ಇಲ್ಲ ಏನಿಲ್ಲ ರೀ. ಕಡೆಗೆ ಇಟ್ಟೀನಿ ಈಗ ಇದೇ ಗುಂಡ್ಯಾಗ ಇಟ್ಟೀನಿ ರೀ ಕಡೆಗೆ. ಏನೇನಾಗಿಲ್ಲ ನೋಡ್ರಿ. ಚಲೋ ಐತ್ರಿ. ಹುಂಚೆಹಣ್ಣು ಮತ್ತು ಇದನ್ನ ಹಾಕಿರ್ತೀವಲ್ಲ ನೋಡ್ರಿ. ಊಟ ಮಾಡಿ ನಾನು ಊಟ ಮಾಡ್ತೀನಿ ರೀ. ಒಂದು ಅವ್ರಿಗೆ ಮಜ್ಜಿಗೆ ಸಾರು ಹಾಕಿ ಕೊಡ್ತೀನಿ ತಡ್ರಿ. ಊಟ ಮಾಡ್ಕೊಂಡು ಸ್ವಲ್ಪ ಕುಡಿತಿರ್ತಾರೆ ಅವ್ರು, ರೂಢಿ ಐತಿ ಅವ್ರಿಗೆ. ಹಂಗಾಗಿ ನೋಡ್ರಿ ಮರಕ್ಕೆ ಹೋಗ್ಬರ್ರಿ. ಬಿಸಿಲು ಅಂತರ ಐತಲ್ರಿ. ಬಾಬಾ ಕಣ್ಣು ತಿರುಗಿ ಹೋಕ್ಕವ ನೋಡೋದಿಲ್ಲ. ಈಗ ನಮ್ಮ ಮನೆಯವರು ದೊಡ್ಡಳಕ್ಕೆ ಹೋಗ್ಯಾರ ನೋಡ್ರಿ. ನಮ್ಮ ಸುಪ್ರಿಯ ಸಿದ್ದು ನಮ್ಮ ಮನೆಯವರು ಹೋಗ್ಯಾರ್ರಿ. ನಾನು ಒಲ್ಲಲ್ರಿ. ನೋಡ್ರಿ ದೊಡ್ಡಳಕ್ಕೆ ಹೋಗ್ಯಾರ್ರಿ. ಈಗ ಒಳಗೆಲ್ಲ ಈ ಥರ ಐತೆ ನೋಡ್ರಿ. ಎಷ್ಟು ಚಂದ ಐತೆ ನೋಡ್ರಿ. ಮೊನ್ನೆ ತೇರಾಗೈತ್ರಿ. ಮೊನ್ನೆ ಅಂದ್ರೆ ಹಣ್ಣುಕಾಯಿ ಮಾಡ್ಸ್ಕೊಂಬಂದಿದ್ದಿಲ್ರಿ. ಅಂದ್ರೆ ಕಾಯಿ ಹೊಡ್ಸ್ಕೊಂಬಂದಿದ್ದಿಲ್ರಿ ನಾವು. ಗದ್ಲೊಂದು ಜಗ್ಗಿರೋದಕ್ಕೆ ಹಂಗೆ ಬಂದಿದ್ರಿ ನಮ್ಮ ಮನೆಯವರು. ನಿನ್ನೆ ಹೋಗಿ ಮತ್ತೊಂದು ದರ್ಶನ ಎಲ್ಲ ಮಾಡಿ ಇದು ಕಾಯಿ ಹೊಡ್ಸ್ಕೊಂಡು ಬಂದ್ರಿ. ಅಂದ್ರೆ ನಾವು ಕಾಯಿ ಹೊಡ್ಸ್ಕೊಂಬರೋದು ಅಂತೀವಿ ರೀ. ನೀವು ಏನಂತೀರ ನನಗೆ ಗೊತ್ತಿಲ್ಲ ರೀ. ಕಾಯಿ ಹೊಡ್ಸ್ಕೊಂಡು ಬಂದರು ನೋಡ್ರಿ ನಮ್ಮ ಮನೆಯವರು. ಒಳಗೆಲ್ಲ ನೋಡ್ರಿ ಎಷ್ಟು ಚಂದ ಅಲಂಕಾರ ಮಾಡ್ಯಾರ್ರಿ. ಎಷ್ಟು ಖುಷಿ ಆಗುತ್ತೆ ನೋಡ್ರಿ. ಅದನ್ನ ದೇವಸ್ಥಾನಕ್ಕೆ ಹೋಗೋದು ಒಂಥರ ಖುಷಿ. ಅಲ್ಲೆಲ್ಲ ಒಳಗೆ ಈ ಥರ ಐತೆ ನೋಡ್ರಿ. ಒಳಗೆಲ್ಲ ಹೂವಿನಲಿಂತ್ರ ಎಲ್ಲ ಅಲಂಕಾರ ಮಾಡ್ಯಾರ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಅಲಂಕಾರ ಮಾಡ್ಯಾರ ನೋಡ್ರಿ. ಅಲ್ಲೆಲ್ಲ ಮ್ಯಾಗ ತೋರ್ಸ್ಯಾರ್ರಿ ನಮ್ಮ ಮನೆಯವ್ರು. ಅವರ ವೀಡಿಯೋ ಮಾಡ್ಯಾರ್ರಿ. ಹಂಗಾಗಿ ಮ್ಯಾಗೆಲ್ಲ ತೋರ್ಸ್ಯಾರ ನೋಡ್ರಿ. ಒಳಗೆಲ್ಲ ಈ ಥರ ಐತೆ ನೋಡ್ರಿ. ಅಲ್ಲಿ ಒಬ್ಬರು ಅಜ್ಜಾರು ಅದಾರಲ್ರಿ, ಅವರ ನೋಡ್ರಿ ಪೂಜಾರ್ಯಾರು ಅವ್ರ ರೀ. ಇಲ್ಲಿ ಅದಾರಲ್ರಿ ಅಜ್ಜಾರು, ಅವರ ಪೂಜಾರ್ಯಾರು ನೋಡ್ರಿ. ಅವರ ಪೂಜೆ ಮಾಡ್ತಾರೆ ರೀ. ಅವ್ರು ಅಲ್ಲಿ ಅದಾರಲ್ರಿ, ಅವ್ರ ಮಗ ರೀ. ಅವ್ರ ಮಗ ನೋಡ್ರಿ. ನಮ್ಮ ಸಿದ್ದು ಅದ ನೋಡ್ರಿ ಇಲ್ಲೇ. ಇದು ದೇವಸ್ಥಾನದ ಹಿಂದ್ರಿ. ಪ್ರದಕ್ಷಿಣೆ ಹಾಕೋಕ್ಕೆಲ್ಲ ಇರುತ್ತೆ ಅಲ್ಲಿ ಸುತ್ತ. ಇದು ಮುತ್ಯನ ಫೋಟೋ ನೋಡ್ರಿ. ಸುಖಮುನಿ ಮುತ್ಯನ ಫೋಟೋ ನೋಡ್ರಿ. ಇದು ಒಳಗೆ ಈ ಥರ ಇಲ್ಲಿ ಒಂದು ಫೋಟೋ ಇಟ್ಟಾರ್ರಿ. ಒಳಗೆ ಈ ಥರ ಐತೆ ನೋಡ್ರಿ. ಇಲ್ಲೇ ಮ್ಯಾಗ ಹಿಂಗೈತ್ರಿ. ಈಗ ಇಲ್ಲೆಲ್ಲ ಇದು ಗದ್ದಿಗೆ ರೀ. ಇದು ನಾವು ಗದ್ದಿಗೆ ಅಂತೀವಿ ರೀ. ಇದು ಆತಂದು ಮುತ್ಯನ ಗದ್ದೆ ನೋಡ್ರಿ. ಇಲ್ಲೆಲ್ಲ ನಮಸ್ಕಾರ ಮಾಡಕತ್ಯಾರಿ ಗದ್ದೆ ನೋಡ್ರಿ. ಇದು ಮೊನ್ನೆ ಪಲ್ಲಕ್ಕಿ ತೋರಿಸಿದ್ದೀನಿ ನೋಡ್ರಿ ನಾನು ವಿಡಿಯೋದಾಗ. ತೇರಿನ ದಿನ ಆ ಪಲ್ಲಕ್ಕಿನ ನೋಡ್ರಿ. ಇದಕ್ಕೆಲ್ಲ ಅಲಂಕಾರ ಮಾಡಿ ಹೂವಲ್ಲಿದ್ದ ಅಲಂಕಾರ ಮಾಡಿರ್ತಾರೆ ರೀ. ಇದು ಪಲ್ಲಕ್ಕಿ ನೋಡ್ರಿ. ನಮ್ಮ ಸಿದ್ದು ನಮಸ್ಕಾರ ಮಾಡಕತ್ತೇನ್ರಿ. ಈ ಥರ ಐತೆ ನೋಡ್ರಿ. ಫುಲ್ ಕಟ್ಟಿಗಿದೆ ರೀ ಅದು. ಇಲ್ಲಿ ಬಸವಣ್ಣ ಅದನ್ರಿ. ಇಲ್ಲಿ ಮುತ್ಯನ ಇದ್ರಿಗೇನ ಬಸವಣ್ಣ ಅದಾರ ನೋಡ್ರಿ. ಇಲ್ಲೇ
ನಿಮಗೆ ಯಾವಾಗಾರ ಅನುಕೂಲ ಆದ್ರೆ ಈ ದೇವಸ್ಥಾನಕ್ಕೆ ಒಂದು ಸಲ ಬಂದು ಹೋಗ್ರಿ ಫ್ರೆಂಡ್ಸ. ನಿಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ನೋಡ್ರಿ. ಇದು ಈ ಕಡೆ ರೀ, ಇದು ಸೈಡ್ ವೀಡಿಯೋ ಮಾಡ್ಯಾರ್ರಿ ಇವರು. ಇಲ್ಲಿ ಈ ಥರ ಫೋಟೋ ಐತ್ರಿ. ಭಾರಿ ಅಂದ್ರೆ ಭಾರಿ ಮಸ್ತ್ ಐತೆ ನೋಡ್ರಿ ದೇವಸ್ಥಾನ. ಪ್ರಸಾದ ಎಲ್ಲ ಇರುತ್ತೆ ಅಂದ್ರೆ ದಿನ ಇರಲ್ರಿ ಪ್ರಸಾದ, ಜಾತ್ರೆಗೆ ಇರ್ತೈತ್ರಿ ಮತ್ತು ಅಮಾಸಿಗೊಮ್ಮೆ ಇರ್ತೈತ್ರಿ. ಉಣಿಗೇನು ಇರಲ್ರಿ, ಅಮಾಸಿಗೆ ಇರ್ತೈತ್ರಿ. ಶನಿವಾರಕ್ಕೊಮ್ಮೆ ದೊಡ್ಡ ಶಾಂತಿ ಆಗುತ್ತೆ ನೋಡ್ರಿ. ಭಾರಿ ಅಂದ್ರೆ ಭಾರಿ ದೇವಸ್ಥಾನ ನೋಡ್ರಿ. ಅದು ಭಾರಿ ಸತ್ತೋಳ್ತಾನ ಐತೆ ನೋಡ್ರಿ. ಅತಂತಾಗ ಸಣ್ಣ ಸತ್ತೋಳ್ತಾನ ಇಲ್ರಿ ಅತ್ತಂದು ಸಣ್ಣ ತಲ್ರಿ ಅತ್ತ. ಅಷ್ಟೆಲ್ಲ ಐತ್ರಿ. ನಾವು ಏನು ಅನ್ಕೊಂಡಿರ್ತೀವಿ ನಾವು ಕಾಯಿ ಕಟ್ಟಬೇಕ್ರಿ. ಎಲ್ಲಿ ಅಂದ್ರೆ ನಾವು ಏನಾರ ಮನುಷ್ಯನಾಗ ಅನ್ಕೊಂಡಿವಪ್ಪ ಅಂತಂದ್ರೆ ಕಾಯಿ ಇಲ್ಲಿ ಬಂದ್ರೆ ನೋಡ್ರಿ ಇಲ್ಲಿ ಹೊರಗೆ ಬಜ್ಜಿ ರೀ ಇವು ಅತ್ತಿಕಾಯಿ ಅಂತೀವ್ರಿ ನಾವು. ಇವಂತರೂ ಫೇಮಸ್ ನೋಡ್ರಿ ಅಲ್ಲೆಲ್ಲ ದೊಡ್ಡ ಜಾತ್ರೆಗೆ ಇವು ಫೇಮಸ್ ರೀ. ಇವು ಏನೋ ನೋಡ್ರಿ ಅಷ್ಟು ರುಚಿ ನೋಡ್ರಿ. ಈ ಜಾತ್ರೆಗಂತೂ ಭಾಳ ರುಚಿ ನೋಡ್ರಿ ಅವು ಎಲ್ಲ. ನಾವು ಜಾತ್ರೆಗೆ ಹೋದಾಗ ಈ ಥರ ಎಲ್ಲ ತೊಗೊಂಬಂದು ತಿಂತೀವ್ರಿ. ನಮ್ಮ ಮನೆಯವ್ರು ತೊಗೊಳಕತ್ಯಾರ್ರಿ ಅವನ್ನ. ಅವು ದಿನ ತಿನ್ನೋದಕ್ಕೂ ಈಗ ಜಾತ್ರೆಗೆ ತಿನ್ನೋದಕ್ಕೂ ಸೂಪರ್ ಟೇಸ್ಟ್ ನೋಡ್ರಿ. ಅವು ಸೂಪರಾಗಿರ್ತಾವೆ ನೋಡ್ರಿ. ಅವು ಮೆಣಸಿನ್ಕಾಯಿ ಬಜ್ಜಿ ಮತ್ತು ಉಳ್ಳಾಗಡ್ಡಿ ಬಜ್ಜಿ ಇರ್ತಾವ್ರಿ. ಒಬ್ಬರು ಅಜ್ಜ ಒಬ್ಬರು ಅಮ್ಮ ವ್ಯಾಪಾರ ಮಾಡಕತ್ತಾರೆ. ಈ ಥರ ಜಗ್ಗ ಮಂದಿ ಇರ್ತಾರೆ ರೀ. ಅದನ್ನೆಲ್ಲ ಇವ್ರು ವೀಡಿಯೋ ಮಾಡಿಲ್ರಿ. ಹೇಳಿದ್ದೀನಿ ರೀ ನಾನು, ವೀಡಿಯೋ ಮಾಡಿಲ್ರಿ ಅವರು. ಎಲ್ಲ ಗೋಬಿ ಅಂಗಡಿ, ಪಾನಿಪುರಿ ಅಂಗಡಿ, ಎಲ್ಲ ಜೋಗ್ಯಾರ ಅಂಗಡಿ, ಎಲ್ಲ ಥರ ಅಂಗಡಿ ಇರ್ತಾವ್ರಿ. ಎಲ್ಲ ಅದಾವೆ ನೋಡ್ರಿ. ಇಲ್ಲೇ ಪಳಾರ ಹಾಕ್ಸಂದ್ರಿ ಅವರು. ನಾವು ಪ್ರತಿ ಜಾತ್ರೆಗೆ ಯಾವ ಜಾತ್ರೆಗೆ ಹೋದ್ರು ಪಳಾರ ಹಾಕ್ಸಂದ ಬರ್ಬೇಕ್ರಿ. ಪಳಾರ ಹಾಕ್ಸಲಾರ್ದ ಬರಬಾರ್ದ್ರಿ. ನಾವು ಸ್ವಲ್ಪ ಸ್ವೀಟ್ ತೊಗೊಂಬರ್ಬೇಕ್ರಿ. ಯಾವ ಜಾತ್ರೆಗೆ ಹೋದ್ರು ಏನಾದರೂ ನಮ್ಗೆ ಇಷ್ಟ ಆಗಿದ್ದ ಸ್ವೀಟ್ ಅವರು ಎಲ್ಲ ಜಗ್ಗಿಟ್ಟಿರ್ತಾರೆ. ನಮ್ಗೇನು ಇಷ್ಟ ಆ ಸ್ವೀಟು ತೊಗೊಂಬರ್ಬೇಕ್ರಿ. ಯಾಕಂತಂದ್ರೆ ಮುತ್ಯನ ಪವಾಡನ ಹಂಗೈತೆ ಐತ್ರಿ. ಐತ್ರಿ. ಅದು 10 ರೂಪಾಯಿಗೆ ಸೇರ್ ನೋಡ್ರಿ ಇವು ಮಂಡಾಳ. ನಮ್ಮ ಮನೆಯವರು 2 ಸೇರ್ ಹಾಕ್ಸ್ಕೊಂಬಂದಿದ್ರಿ. 2 ಸೇರ್ ಹಾಕ್ಸ್ಕೊಂಬಂದಿದ್ರಿ. ಸ್ವಲ್ಪ ದಾಣಿ ತೊಗೊಂಬಂದಾರ್ರಿ. ಅಲ್ಲದಾವಲ್ರಿ ದಾಣಿ. ಇಲ್ಲೆಲ್ಲ ಜೋಗ್ಯಾರ ಅಂಗಡಿ ಅದ ನೋಡ್ರಿ. ಅಂದ್ರೆ ನಾವು ಏನು ತೊಗೊಂಡಿಲ್ರಿಪ್ಪ, ಏನೇನು ತೊಗೊಂಡಿಲ್ರಿ. ಯಾಕಂತಂದ್ರೆ ಇನ್ನೊಂದು ಸ್ವಲ್ಪ ದಿನಕ್ಕೆ ನನ್ನ ಮಕ್ಳು ನಮ್ಮೂರಾಗ ಜಾತ್ರೆ ಬಂತ್ರಿ, ಶಾಣಬಸಪ್ಪನ ಜಾತ್ರೆ. ನಮ್ಮೂರು ಜಾತ್ರೆ ಆಗತ್ತೆ ರೀ. ಹಂಗಾಗಿ ಮತ್ತು ಅಲ್ಲೇ ಎಲ್ಲಿ ಬಿಡಂತ ಇನ್ನೂ 1 ತಿಂಗ್ಳು ಐತ್ರಿ ನಮ್ಮೂರು ಜಾತ್ರೆ. ಶಾಣಬಸಪ್ಪನ ಜಾತ್ರೆ ಆಗತ್ತೆ ರೀ. ಅದು ಇದೇ ಥರನೇ ಆಗತ್ತೆ ರೀ. ಹಂಗಾಗಿ ನಾವೇನು ತೊಗೊಂಡಿಲ್ರಿ, ಬ್ಯಾಡ ಅಂತ ಹೇಳಿದ್ದೀನಿ ರೀ. ಸುಮ್ಮನೆ ಅವ್ರು ಜೋಗ್ಯಾಡ್ಸೋಮಣ್ಣ, ಸುಮ್ಮನೆ ಎಲ್ಲಿದ್ದು ಬಿಡ್ರಿ, ಈ ಕಡೆ ರೊಕ್ಕ ಬಡ್ತಾರದು ಅವನ್ನೆಲ್ಲ ಇದನ್ನು ಮಾಡೋದು. ಹಂಗಾಗಿ ನಾ ತೊಗೊಂಡಿದ್ದಿಲ್ರಿ. ಈಗೆಲ್ಲ ಇವ್ನು ಮೈಸೂರು ಪಾಕ್ ತೊಗೊಂಬಂದಾರ್ರಿ. ಇವೆಲ್ಲ ಸ್ವೀಟ್ ಅಷ್ಟು ಚಲೋ ಇರ್ತಾವೆ ನೋಡ್ರಿ. ಬಾಯಿಗೆ ಇಟ್ಕೊಂಡ್ರೆ ಕರಗ್ತಾವ್ರಿ. ಅಷ್ಟೆಲ್ಲ ಚಲೋ ಮಾಡಿರ್ತಾರೆ ನೋಡ್ರಿ. ಇವು ನಮ್ಮೂರಾಗೂ ಬರ್ತಾವ್ರಿ. ಇವೆಲ್ಲ ಏನು ಅಲ್ಲಿ ಅದಾರಲ್ರಿ ಎಲ್ಲ ಜೋಗ್ಯಾರು, ಈ ಪಳಾರದ ಅಂಗಡಿಯವರು, ಅವರು ನಮ್ಮೂರಿಗೆ ಬರ್ತಾರೆ, ಹೆಸರೂರಿಗೆ ಬರ್ತಾರೆ ಅವರು. ಇಲ್ಲಿಗೆ ಭಾಳ ದೂರ ಇಲ್ಲರಿ, ದೊಡ್ಡಾಳಿಗೆ ಹೆಸರೂರಿಗೆ. ಹಂಗಾಗಿ ಅಲ್ಲಿಗೆ ಬರ್ತಾರೆ. ನೆಕ್ಸ್ಟ್ ಆ ಜಾತ್ರೆ ಮುಗಿಸ್ಕೊಂಡು ಮತ್ತು ಇವರು ಇಲ್ಕಲ್ಲು ಉರ್ಸ್ನ್ಯಾರು ನಮ್ಮೂರಿಗೆ ದೊಡ್ಡಾಳಿಗೆ ಬಂದಾರ್ರಿ. ದೊಡ್ಡಾಳಿದ್ದ ಮತ್ತು ನಮ್ಮೂರಿಗೆ ಬರ್ತಾರೆ, ಹೆಸರೂರಿಗೆ ಬರ್ತಾರೆ. ಹೆಸರೂರಿಗೆ ಬಂದು ಇಲ್ಲಿ ಮುಗಿಸ್ಕೊಂಡು ಇಲ್ಲಿ ಇದಕ್ಕೆ ಬರ್ತಾರೆ, ಕುಷ್ಟಿಗೆ ಬರ್ತಾರೆ. ಇಲ್ಲಿ ಒಂದು ಮಲ್ಲಯ್ಯಂತನೇ ಯಾವ ದೇವರಿಂದ ಜಾತ್ರೆ ಆಗತ್ತೆ ರೀ. ಇಲ್ಲಿಗೆ ಬರ್ತಾರೆ ರೀ ಮತ್ತೆ. ಹಂಗಾಗಿ ಜಾತ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ರೀ. ಎಲ್ಲ ಸಿಗ್ತಾವೆ ನೋಡ್ರಿ. ದೊಡ್ಡಾಳ ಜಾತ್ರೆಗಂತೂ ಸ್ಟೀಲಿನ ಸಾಮಾನು ಎಲ್ಲ ಸಿಗ್ತಾವ್ರಿ. ಆದ್ರೆ ನಾನು ಸ್ವಲ್ಪ ಅಮೌಂಟಿಂದು ಪ್ರಾಬ್ಲಮ್ ಇತ್ತಲ್ರಿ, ನಿಮಗೆ ಗೊತ್ತಿದ್ದೆ ಐತಲ್ರಿ. ಹಂಗಾಗಿ ನಾವು ಏನೂ ತೊಗೊಂಡಿಲ್ರಿ. ಸುಮ್ಮನೆ ನಮ್ಮ ಸಿದ್ದುಗೆ ಒಂದು ಪಿ ಕುಡ್ಸ್ಕೊಂಬಂದಾರ್ರಿ. ಯಾಕಂತಂದ್ರೆ ಮಕ್ಕಳ ಜಾತ್ರೆ ಕರ್ಕೊಂಡೋದ್ರೆ ಹೆಂಗೆ ಅನ್ನೋದು ನಿಮಗೂ ಗೊತ್ತೈತಲ್ರಿ. ಹಂಗಾಗಿ ನಮ್ಮ ಸಿದ್ದುಗೆ ಒಂದು ಪಿ ಕುಡ್ಸ್ಕೊಂಬಂದಾರ್ರಿ ನಮ್ಮ ಮನೆಯವ್ರು. ಇಲ್ಲೆಲ್ಲ ಬಳೆ ಸರ ಎಲ್ಲ ಜಗ್ಗದ್ವಂತ್ರಿ. ಈಗ ಇಲ್ಲಿ ಕುಂಕುಮ ಕಟ್ಸ್ಕೊಳಕತ್ತಾರೆ ನಮ್ಮ ಮನೆಯವರು. ಯಾಕಂತಂದ್ರೆ ನಾವು ಎಲ್ಲಿ ಹೋದ್ರೂ ಇವತ್ತಿ ಕುಂಕುಮ ಇರ್ಲಾರ್ದ ನಾವು ಬರಲ್ರಿ. ನಾವು ಭಂಡಾರ ತೊಗೊಳಂಗಿಲ್ರಿ. ಭಂಡಾರ ನಾವು ಹಚ್ಚಂಗಿಲ್ರಿ, ಬಡಿಯಾರಲ್ರಿ ನಾವು. ಹಂಗಾಗಿ ಭಂಡಾರ ತೊಗೊಳಂಗಿಲ್ರಿ ನಾವು. ಇವತ್ತಿ ಕುಂಕುಮ ಮತ್ತು ಸ್ವಲ್ಪ ಕರೆದಾರ ಬೇಕಾಗತ್ತೆ ರೀ. ಕರೆದಾರ ಕೈಗೆ ನಮ್ಮ ಹುಡುಗರಿಗೆ ನಮ್ಮ ಮನೆಯವರು ಕಾಲು ಬ್ಯಾನ್ ಮಾಡ್ಕೊಂಬಂದಾರಲ್ರಿ. ಹಂಗಾಗಿ ಕಟ್ಟಕ್ಕೆ ಒಂದು ಸ್ವಲ್ಪ ಬೇಕಾಗಿತ್ತು ರೀ. ಕರೆದಾರ ತೊಗೊಂಬಂದಾರ್ರಿ. ಇಷ್ಟು ತೊಗೊಂಡು ಬಂದ್ರು ನೋಡ್ರಿ. ನಿನ್ನೆ ನಮ್ಮ ಮನೆಯವರು ಜಾತ್ರೆಗೆ ಹೋಗಿ ಈಗ ಅಲ್ಲೇ ಅದಾರ್ರಿ.
ಈಗ ಇವೆಲ್ಲ ನಾನು ಇವೆಲ್ಲ ತೊಗೊಂಡೋಗಲ್ ಬಿಡು ಬ್ಯಾಡ ವಿಡಿಯೋ ಏನು ಮಾಡೋದು ತೊಗೊಂಡು ಹೋಗಲ್ಲ ಫೋನ್ ಅಂತಂದು ರೀ ನಾವು ತೊಗೊಲಿಕ್ರಿ ಏನತ್ತ ಅಲ್ಲಿ ಏನದವಂತ ತೋರ್ಸೋಣ ಫೋನ್ ತೊಗೊಂಡೋಗಂತೇಳಿ ವಿಡಿಯೋ ಮಾಡ್ಕೊಂಬ ಅಂತ ಹೇಳಿದ್ನಿ ರೀ ನಾನು ನಮ್ಮ ಮನೆಯವ್ರಿಗೆ. ನಾವು ತೊಗೊಂಡು ಹೋಗ್ಲಿಕ್ಕಂದ್ರೆ ಏನಾಯ್ತಪ್ಪ ತೊಗೊಲಿಕ್ಕಂದ್ರೆ ಏನಾಯ್ತು ಹೋಗಿ ವಿಡಿಯೋ ಮಾಡ್ಕೊಂಬ ಅವರು ಎಲ್ಲರೂ ನೋಡ್ರಿ ಜಾತ್ರೆಗೆ ಏನೇನು ಐತೆ ಅಂತ ಅವರು ಖುಷಿ ಪಡಲಿ ಅಂತ ಹೇಳಿದ್ ನೋಡ್ರಿ.